ತಂಗಿ ಎರಡು ದೇಹ ಒಂದೇ ಜೀವ. ಅತ್ತಿಗೆ ದೂರ. ಭಯ ಪಡ್ಬೇಡ ಪುಟ. ದೂರ ಅಂದರೆ ಹೊರದೇಶಕ್ಕೆ ಹೋಗಿದ್ದಾಳೆ ಅಂತ ಅರ್ಥ. ಆದ್ಮೇಲೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ ಅಣ್ಣ. ನಿಮ್ಮಿಬ್ಬರ ಮಧ್ಯೆ ಏನಾದರೂ ಆಯ್ತಾ? ಜಗಳ ಏನಾದರೂ ಆಡ್ಕೊಂಡ್ರಾ? ಜಗಳ ಏನೂ ಇಲ್ಲ ಪುಟ. ಅವಳಿಗೆ ಓದೋ ಆಸೆ ಇದೆಯಂತೆ. ನಾನಂತೂ ಓದಲಿಲ್ಲ. ಅದಕ್ಕೆ ಅವಳು ಓದಲಿ ಅಂತ ವಿದೇಶಕ್ಕೆ ಕಳಿಸ್ಕೊಟ್ಟೆ. ಅಣ್ಣ, ನಿನ್ನ ಮಾತು ಕೇಳ್ತಾ ಇದ್ರೆ ನೀನು ಸತ್ಯ ಹೇಳ್ತಾ ಇದೆಯಾ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಸತ್ಯ ಅನ್ನೋದು ನಾವು ಅಂದ್ಕೊಳ್ಳೋದ್ರ ಮೇಲಿರುತ್ತೆ. ನಿನ್ನ ಮನ್ಸಾರಿ ಒಪ್ಪೆ ಅವಳನ್ನು ಕಳಿಸಿದ್ಯಾ? ಹೌದು ಪುಟ, ನಾನೇ ನನ್ನ ಮನಸಾರ ಒಪ್ಪಿ ಕಳಿಸ್ಕೊಟ್ಟೆ. ಅದಕ್ಕೆ ಹೋದ್ಲು ಅಂತ ನೀನಾದರೂ ಒಂದು ಮಾತು ಹೇಳ್ಬೋದಿತ್ತಂಗ ಅಣ್ಣ. ಹೇಳಬೇಕು ಅಂದ್ಕೊಂಡೆ, ಆದರೆ ಟೈಮೇ ಸಿಗಲಿಲ್ಲ. ಅಣ್ಣ, ಯಾಕೋ ನನ್ನ ದೂರ ಮಾಡ್ತಾ ಇದೆಯಾ? ಮದುವೆ ಮಾಡ್ಕೊಟ್ಮೇಲೆ ಜವಾಬ್ದಾರಿ ಕಳೀತು ಅನ್ಕೊಂಡ್ಬಿಟ್ಯಾ? ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ವಾ? ಪುಟ, ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಾನು ನಿನ್ನ ಹತ್ರ ಯಾವುದೇ ವಿಷಯನೂ ಮುಚ್ಚಿಟ್ಟಿಲ್ಲ ಕೊಡು, ಮುಚ್ಚಿಡೋದು ಇಲ್ಲ. ಮತ್ತೆ ಯಾಕೆ ಕಣ್ಣೀರು? ಒಬ್ಳೆ ಬಂದ್ಯಾ? ದಿನೇಶ್ ನನಗೆ ಅಂತ ಹೊಸ ಕಾರ್ ಕೊಟ್ಟಿದ್ದಾರೆ. ನಿನ್ನ ನೋಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ದಿನೇಶ್ ನೀನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರಪ್ಪ. ನಾನು ನೋಡು, ಒಂದು ನಿಮಿಷ ಇರು, ನಿನಗೋಸ್ಕರ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬರ್ತೀನಿ. ಏನಿದು? ನಿನ್ನೆ ಕೇಳ್ತಾ ಇರೋದು ಏನಿದು? ಅದಕ್ಕೆ ತಾಳಿ ಮತ್ತೆ ಕಾಲುಂಗ್ರ ತಾನೆ? ಫಾರಿನ್ ಹೋದ್ರೆ ತಾಳಿ ಕಾಲುಂಗ್ರ ಯಾವುದು ಹಾಕ್ಬಾರ್ದು ಅಂತ ರೂಲ್ಸ್ ಏನಾದರೂ ಇದೆಯಾ? ಪುಟ, ಅವಳು ಮುಂಚೆಯಿಂದನೂ ತೆಗೆದಿಡ್ತಾ ಇದ್ಲು ಅಂತ ನಿನಗೆ ಗೊತ್ತು ತಾನೆ? ಅಣ್ಣ, ಸುಮ್ಮನೆ ಕಥೆಗಳನ್ನೆಲ್ಲ ಕಟ್ಟಬೇಡ, ನಿಜ ಹೇಳು, ಏನಾಯ್ತು? ನೀನು ತುಂಬ ಯೋಚನೆ ಮಾಡ್ತಾ ಇದೀಯಾ? ಅಂಥದ್ದೇನೂ ಆಗಿಲ್ಲ. ಅಣ್ಣ, ಇಲ್ಲಿ ನಡೀತಾ ಇರೋದೆಲ್ಲ ನೋಡ್ತಾ ಇದ್ರೆ ನನಗೆ ಯಾವುದೂ ಮಾಮೂಲಿ ಅಂತ ಅನ್ನಿಸ್ತಾ ಇಲ್ಲ. ಅದಕ್ಕೆ ಮನೇಲಿಲ್ಲ, ತಾಳಿ ಕಾಲುಂಗ್ರೆಲ್ಲ ಇಲ್ಲೇ ಇದೆ. ಅಂದ್ರೆ ಏನಂತ ಹೇಳು? ನೀನವ್ರು ಬೇಡ ಅಂತ ತಾನೇ ಅರ್ಥ. ನೋಡ್ದ್ಯಾ, ಮತ್ತೆ ಮತ್ತೆ ನೀನು ಅದೇ ವಿಷಯ ಮಾತಾಡ್ತಾ ಇದೀಯಾ.
ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಪುಟ್ಟ. ಅಣ್ಣ ಪ್ಲೀಸ್, ನಂಗೆ ನೋವಾಗ್ತಿದೆ ಕೊಡು. ಏನಾಯ್ತು ಅಂತ ನಿಜ ಹೇಳು. ಪುಟ್ಟ ನೀನ್ ಯಾಕೆ ಅಳ್ತಾ ಇದೀಯ ಪುಟ್ಟ? ಏನೇನೋ ಊಹೆ ಮಾಡ್ಕೋಬೇಡ, ನನ್ನ ಮಾತು ಸ್ವಲ್ಪ ನಂಬು. ಮಾಮೂಲಿಯಾಗಿ ಅಂಜಲಿ ಸ್ನಾನಕ್ಕೆ ಹೋಗ್ಬೇಕಾದ್ರೆ ತಾಳಿನ ಕಾಲುಂಗ್ರನ ತೆಗ್ದಿತ್ತು ಹೋಗ್ತಾಳೆ. ಅದು ನಿನಗೆ ಗೊತ್ತು ತಾನೆ. ಅವಳೆಷ್ಟೇ ಆದರೂ ಫಾರಿನಿಂದ ಓದ್ ಬಂದಿರೋ ಹುಡುಗಿ, ಅವಳಿಗೆ ನಮ್ಮ ಥರ ಸೆಂಟಿಮೆಂಟ್ ಇಲ್ಲ ಮನೆ. ಅವಳು ಫ್ಲೈಟ್ಗೆ ಹೋಗೋ ಅರ್ಜೆಂಟಲ್ಲಿ ಇದನ್ನೆಲ್ಲ ಮರ್ತೋಗಿದ್ದಾಳೆ. ನಾನೇ ಅವಳಿಗೆ ಕೊರಿಯರ್ ಮಾಡಬೇಕು ಅಂತ ಕವರಲ್ಲಿ ಹಾಕಿಟ್ಟಿದ್ದೆ. ನೋಡು, ಏನೇನೋ ತಪ್ಪಾಗಿ ತಿಳ್ಕೊಬೇಡ. ಏನ್ ಮಾಡ್ತಿದ್ಯೋ? ಇಲ್ಲೊಂದು ಕಾದಂಬರಿ ಸಿಕ್ತಮ್ಮ, ಅದು ನೋಡ್ತಾ ಇದ್ದೀನಿ. ಓದೋ ಕಾಲ ಯಾವಾಗಲೂ ಮುಗ್ದೋಯ್ತಪ್ಪ. ಇನ್ನೂ ಏನು ಪುಸ್ತಕ ಇಟ್ಕೊಂಡು ಕೂತಿದ್ಯಾ? ಇದು ಓದ್ತಿರೋದು ಪರೀಕ್ಷೆಗಲ್ಲಮ್ಮ, ಮನಃಶಾಂತಿಗೋಸ್ಕರ. ಏನ್ ಶಾಂತಿನೋ ಏನಪ್ಪ, ಎಲ್ಲ ಅಯೋಮಯ ಆಗ್ಬಿಟ್ಟಿದೆ. ಎಲ್ಲ ಎಡವಟ್ ಕೆಲಸನೇ ಮಾಡ್ಕೋತಿದ್ಯಾ. ಒಂದೊಳ್ಳೆ ಹುಡುಗಿನ ಮದ್ವೆ ಆಗಿ ಸುಂದರವಾಗಿ ಸಂಸಾರ ನಡೆಸ್ತೀಯಾ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ನೀನ್ ನೋಡಿದ್ರೆ ಹೋಗಿ ಹೋಗಿ ಸೆಕೆಂಡ್ ಹ್ಯಾಂಡ್ನ ಮದ್ವೆ ಆಗ್ತಿದ್ಯಾ. ಯಾರಿಗಾದ್ರೂ ಏನಾದರೂ ಅಂದೇ ಹೋದ್ರೆ ನಿನಗೆ ತಿಂದು ಜೀರ್ಣನೇ ಆಗಲ್ಲ. ಅವ್ನು ಕೇಳಿಸ್ಕೊಂಡ್ರೆ ಏನಮ್ಮ ಅನ್ಕೋತಾಳೆ? ಕೇಳಿಸ್ಕೊಂಡ್ರೆ ಏನು? ಕೇಳಿಸ್ಕೊಂಡಿದ್ದಾಯ್ತು. ಏನಂದ್ರಿ ನೀವು? ನಾನು ಸೆಕೆಂಡ್ ಹ್ಯಾಂಡ್ ಹೆಂಡ್ತಿನಾ? ಈಗ ಅನ್ನೋದಕ್ಕೆ ನಿಮಗೆ ಬಾಯಾದ್ರೂ ಹೇಗೆ ಬಂತು? ಅಯ್ಯೋ, ನಾನು ಹೇಳಿದ್ರಲ್ಲಿ ತಪ್ಪೇನಿದೆ? ನೀ ಸ್ವಲ್ಪ ಸುಮ್ಮನೆ ಇರ್ತೀಯ? ಯಾರಿಗೋ ಸಹಾಯ ಮಾಡಕ್ ಹೋಗಿ ಸಿಕ್ಕಾಕೊಂಡು ಒದ್ದಾಡಿ ಕೊನೆಗೆ ನನ್ನ ಪ್ರೀತಿನ ಪಡಿಲೇಬೇಕು ಅಂತ ಇಲ್ಲಿಗೆ ಬಂದೆ. ಈಗ ನೋಡಿದ್ರೆ ನೀವು ನನ್ನ ಸೆಕೆಂಡ್ ಹ್ಯಾಂಡ್ ಅಂತಿದ್ದೀರಾ. ಇದೇನೋ ವಿನೋದ, ಇವಳು ಈಗ ಬಾಯ್ ಬಂದಾಗೆಲ್ಲ ಮಾತಾಡ್ತಿದ್ದಾಳೆ. ಅದೇನೋ ಹೇಳ್ತಾರಲ್ಲ, ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆ ಗೊತ್ತಂತೆ. ವಿನೋದ್, ನಿನಗೆ ಮೊದಲೇ ಎಲ್ಲ ವಿಷಯನೂ ನಾನು ಹೇಳಿದ್ದೆ, ನೀನು ಅದಕ್ಕೆ ಒಪ್ಕೊಂಡಿದ್ದೆ. ಈಗ ನಿಮ್ಮಮ್ಮನಿಗೆ ನೀನೇ ಆನ್ಸರ್ ಮಾಡು. ಏನೇ ಇಷ್ಟೆಲ್ಲ ಮಾಡ್ಬಿಟ್ಟು ನನ್ನ ಬಾಯ ಬಡಿಯಕ್ ನೋಡ್ತೀಯಾ? ಇಷ್ಟು ದಿನ ಯಾವ್ದೋ ಗಂಡಸಿನ ಜೊತೆ ಇದ್ ಬಂದವಳು ನೀನು. ನೀನನ್ನ ಸಾಚ ಅಂತ ಹೇಗ್ ನಂಬೋದು? ಬೆಣ್ಣೆನು ಬೆಂಕಿನು ಜೊತೆಯಾಗಿದ್ರೆ ಬೆಣ್ಣೆ ಹಾಗೆ ಉಳಿಯುತ್ತಾ? ತುಪ್ಪ ಆಗ್ಬಿಟ್ಟಿರುತ್ತೆ. ಅಂದ್ರೆ ನಿಮ್ ಮಾತಿನ ಅರ್ಥ ನಾನ್ ಕೆಟ್ಟ ಹೋಗಿದ್ದೀನಿ ಅಂತನಾ? ಅಯ್ಯೋ, ನಾನೇನಂತೆ ಅಂತ ಹೀಗೆ ಎದುರಾಡ್ತಾ ಇದೀಯಾ? ವಿನೋದ್, ಇದು ಯಾಕೋ ತೀರಾ ಅತಿ ಆಯ್ತು. ನಿಮ್ಮಮ್ಮನ್ಗೆ ಸುಮ್ಮನಿರೋದಕ್ಕೆ ಹೇಳು. ಏಯ್, ನಾನು ಈ ಮನೆ ಯಜಮಾನಿ, ನನ್ನನ್ನೇ ಸುಮ್ಮನೆ ಇರು ಅಂತ ಹೇಳ್ತಿದ್ಯಾ? ಏನೋ ಈಗಲೇ ಹೀಗೆ, ಇನ್ ಮುಂದೆ ಹೇಗೋ? ಅಮ್ಮ, ನೀವಿಬ್ರು ಜಗಳದಲ್ಲಿ ನನ್ನ ತಲೆ ಕೆಟ್ಟೋಗ್ತಾ ಇದೆ. ವಿನೋದ್, ನಿಮ್ಮಮ್ಮ ಹೀಗೆಲ್ಲ ಮಾತಾಡ್ಬೋದಾ? ಅದನ್ನ ನಾನು ಕೇಳೋದು ತಪ್ಪಾ? ಗೀತಾ, ಅಮ್ಮನ ಹತ್ರ ನಾನು ಮಾತಾಡ್ತೀನಿ, ನೀನು ಒಳಗಡೆ ಹೋಗು. ನೋಡು, ನಿನ್ನ ಮನಸ್ಸಲ್ಲಿ ನಾವಿಬ್ರು ಮದುವೆ ಆಗಲೇಬೇಕು ಅನ್ನೋದಿದ್ರೆ ಒಳಗಡೆ ವಿನೋದ್, ಪ್ಲೀಸ್ ಗೀತಾ. ಅಮ್ಮ, ನೀನು ಹೀಗೆಲ್ಲ ಮಾತಾಡಿದ್ರೆ ಗೀತಂಗೆ ಕೋಪ ಬರದೇ ಇರುತ್ತೆ ನಮ್ಮ. ಕೋಪ ಬಂದ್ರೆ ನಾನೇನ್ ಮಾಡಕ್ಕಾಗುತ್ತೆ? ನೋಡು ವಿನೋದ, ನಮ್ಮ ವಂಶದಲ್ಲಿ ಯಾರು ಒಂದು ಸಲ ಮದ್ವೆ ಆಗಿದ್ದ ಹೆಣ್ಣನ್ನ ಮತ್ತೆ ಮದ್ವೆ ಆಗಿದ್ದಿಲ್ಲ, ತಿಳ್ಕೊ. ಅಮ್ಮ, ಗೀತಾ ಆಗಿದ್ದು ನಿಜವಾದ ಮದುವೆ ಅಲ್ಲ. ಪಾಪ ಯಾರ್ದೋ ತಂದೆ ತಾಯಿ ಸಮಾಧಾನಕ್ಕೋಸ್ಕರ ಆಗಿದ್ದು. ಆ ಗಂಡನ ಜೊತೆಗೆ ಅವಳು ಸಂಸಾರ ಮಾಡಿಲ್ಲ. ಅದನ್ನ ನೀನ್ ಹೇಗೆ ಹೇಳ್ತೀಯಾ? ನೀನೇನಾದ್ರೂ ನೋಡಿದ್ಯಾ? ಅವಳು ಹೇಳಿದ್ಲು, ನೀನ್ ಕೇಳ್ಬಿಟ್ಟೆ. ನೋಡು ವಿನೋದ, ಒಂದ್ ಹೆಣ್ಣು ಮದ್ವೆ ಆಗ್ಬೇಕು ಅಂದ್ರೆ
ಅವಳು ಶುದ್ಧವಾಗಿರ್ಬೇಕು. ಆಗ್ಲೇ ಮನೆತನಕ್ಕೆ ಶ್ರೇಯಸ್ಸು. ಈಗ ಅದನ್ನೆಲ್ಲ ಹ್ಯಾಕ್ ಕಂಡುಹಿಡಿಯಕ್ಕಾಗುತ್ತೆ? ಮೀನಾ ಮೀನಾ, ಏನ್ರಿ ಮನೆಗೆಲ್ಲ ಬಂದಿದ್ರಾ? ಮನೆಗೆ ಅಣ್ಣ ತಂಗಿ